हाय फ्रेंड्स, एचजीटी मोबाइल रिपेयरिंग ट्रेनिंग इंस्टीट्यूट के निಮಗೆ स्वागत है। मेरे भाई को एचजीटी मोबाइल रिपेयरिंग ट्रेनिंग इंस्टीट्यूट में स्वागत है। मेरे पास एक Redmi Note 8 का मोबाइल आया हुआ है। डायरेक्ट इसका देखो, डायरेक्ट डालते ही ये ऑटो ರಿಕವರಿ में जा रहा है। ಏನಾಗ್ತದೆ, ಆಟೋ ರಿಕವರಿ ಹೋಗ್ತಾ ಇದೆ ಡೈರೆಕ್ಟ್ ಆಗಿ। ಸೊ ಇದು ಬೇರೆ ಬೇರೆ ಫ್ಲಾಶ್ ಫೈಲ್ ನ ಟ್ರೈ ಮಾಡಿದೀನಿ ನಾನು, ಆದ್ರೂ ಕೂಡ ಸೇಮ್ ಟು ಸೇಮ್ ರಿಕವರಿ ಹೋಗ್ತಾ ಇದೆ। ಇದನ್ನ ನಾವು ಯಾವ ತರ ಬಗೆಹರಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ। ಸೊ देखो इसका नीचे एक दिस MIUI वर्जन cannot be installed on this device। ಸೊ ಈ ಡಿವೈಸ್ ಅಲ್ಲಿ MIUI ವರ್ಷನ್ ಇದನ್ನ ಇನ್ಸ್ಟಾಲ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದೆ ಇದು। ಸೊ ಚೈನೀಸ್ ಹಾಕಿದ್ರೆ ಫುಲ್ ಸೆಟ್ ಆನ್ ಆಗುತ್ತೆ, ಆದ್ರೆ ಇಂಡಿಯನ್ ಹಾಕಿದ್ರೆ ಈ ಸೆಟ್ ಆನ್ ಆಗ್ತಲ್ಲ। ಇದನ್ನ ಯಾವ ತರ ನಾವು ಬಗೆಹರಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ। चाइनीस वर्जन डाला तो सेट पूरा ऑन हो जाएगा, बट इंडियन वर्जन डाल दिया ना तो ये कुछ ऑन नहीं होगा, डायरेक्टली ऐसे ही दिखा रहा है। इसको मैं पूरा डिटेल में बताने जा रहा हूँ। तो नीचे एक ये आ रहा है, दिस MIUI वर्जन कैन नॉट बी इंस्टॉल ऑन दिस डिवाइस। तो ये वाला एरर आ रहा है, तो इसको हम ठीक करेंगे स्टेप बाय स्टेप। आइए स्टार्ट करते हैं वीडियो में। तो बन्नी फ्रेंड्स, वीडियो ना स्टार्ट ಮಾಡೋಣ। ಸೊ ಇದು ಸಾಫ್ಟ್ವೇರ್ ಇಂದ ಕಂಪ್ಲೇಂಟ್। ಸೊ ಇದನ್ನ ಯಾವ ತರ ಬಗೆಹರಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ। ಸೊ ನೋಡಿ ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಚೈನೀಸ್ ಫರ್ಮ್ವೇರ್ನ ಹಾಕ್ತಾ ಇದ್ದೀನಿ। ಏನಿ CS, ಇಂಡಿಯನ್ ಅಲ್ಲ, IN ಅಲ್ಲ, ಚೈನೀಸ್। ನೋಡಿ ಇಲ್ಲಿ CN ಅಂತ ಇದೆ। ಸೊ ಇದನ್ನು ನಾನು ಹಾಕ್ತಾ इದ್ದೀನಿ। इंडियन के IN ಅಂತ ಇರುತ್ತೆ। सो मैं चाइनीज़ फर्मवेयर इधर डाल रहा हूँ, प्री लोडर कॉन्टिक करके इधर फ्लैशिंग कर रहा हूँ। फ्लैशिंग करने के लिए वॉल्यूम प्लस एंड माइनस को क्या करना है, आपको दबा के रखना है। उसके बाद ये फ्लैशिंग स्टार्ट हो जाएगा। सो ये लंबा वाला 5 मिनट का प्रोसेस है। सो मैं इसको थोड़ा सा स्किप कर रहा हूँ। ये फ्लैश होने के बाद क्या होता देखेंगे। सो देखो फ्रेंड्स, अभी क्या हो गया, अपना यूज़र डेटा पूरा ರೈಟ್ हो रहा है। ಸೊ ಇವಾಗ ನಂದು ಯೂಸರ್ ಡೇಟಾ ರೈಟ್ ಆಗ್ತಾಯಿದೆ। ನೋಡೋಣ ಸೆಟ್ ಆನ್ ಆಗುತ್ತಾ ಏನಾಗುತ್ತೆ ಅಂತ। ಸೊ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಏನಾಗುತ್ತೆ ಅಂತ ಚೆಕ್ ಮಾಡೋಣ। ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಚೈನೀಸ್ ಅಲ್ಲಿ ಇದು ಏನಾಗಿದೆ, ಓಪನ್ ಆಗಿದೆ। ಚೈನೀಸ್ ಮೇ ಓಪನ್ हो चुका है। ಸೊ ಏನಾಗಿದೆ, ಚೈನೀಸ್ ಅಲ್ಲಿ ಓಪನ್ ಆಗ್ತದೆ, ಬಟ್ ಇದರಲ್ಲಿ ಪ್ಲೇ ಸ್ಟೋರ್ ಇರಲ್ಲ। ಕಸ್ಟಮರ್ ಹೇಳೋದೇನಂದ್ರೆ ನಂಗೆ ಪ್ಲೇ ಸ್ಟೋರ್ ಬೇಕು ಅಂತ। ಓಕೆ, ಸೊ ಇಂಡಿಯನ್ ಫೈಲ್ ಹಾಕಿದ್ರೆ ಇದರಲ್ಲಿ ಪ್ಲೇ ಸ್ಟೋರ್ ಬರ್ತಾ ಇಲ್ಲ। ಇದು ಯಾವ ತರ ಸಾರ್ಟ್ ಔಟ್ ಮಾಡೋದು ಅಂತ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಆಗಿ ಹೇಳ್ತಾ ಇದೀನಿ। तो देखो ये पूरा सेट ऑन हो गया अभी। तो इंडियन फाइल डालते ही ये सेट क्या होगा, रीस्टार्ट यानी ऑटो रिकवरी में जाएगा। नीचे कैन नॉट बी इंस्टॉल दिस MIUI वर्जन करके आ जाता है। तो इसका हम सोल्यूशन आज दिखाने जा रहा हूँ। फुली सॉफ्टवेयर से ये रिलेटेड है। तो ಇದು ಸಾಫ್ಟ್ವೇರ್ ಇಂದ ರಿಲೇಟೆಡ್ ಇದೆ। ಸೊ ಇದನ್ನ ಹಾಕಿದೀನಿ ಇವಾಗ, MIUI ವರ್ಷನ್ ಚೈನೀಸ್ ಹಾಕಿದೀನಿ। ಎಕ್ಸಾಂಪಲ್ ಚೈನೀಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಾನು ಓಪನ್ ಮಾಡ್ತಾ ಇದೀನಿ। ಸೊ ಫೈಲ್ ಡೌನ್ಲೋಡ್। ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ, ಇಲ್ಲಿ IN ಅಂತ ಕಾಣ್ತಾ ಇದೆ। ಸೊ ಇದು IN ಅಂತ ಕಾಣ್ತಾ ಇರೋದು ಇಂಡಿಯನ್ ಫೈಲ್। ಇಲ್ಲಿ RGIN ಅಂತ ಇದೆಯಲ್ಲ, ಸಾರಿ ಇದು CN ಅಂತ ಇದೆಯಲ್ಲ। ಸೊ CN ಅಂತ ಇರೋದು ಚೈನೀಸ್। ಓಕೆ, ಇದು IN ಅಂತ ಇರೋದು ನಮ್ದು ಇಂಡಿಯನ್ ವರ್ಷನ್, ಆದ್ರೆ CN ಅಂತ ಇರೋದು ಚೈನೀಸ್ ವರ್ಷನ್। ಓಕೆ, ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಸೊ ಇಲ್ಲಿ ಇವಾಗ ಸೆಟ್ ಚೈನೀಸ್ ಅಲ್ಲಿ ಫುಲ್ ಆನ್ ಆಗಿದೆ। ಸೊ ನೋಡಿ ಫುಲ್ ಏನ್ ಬರ್ತಾ ಇದೆ, ಎಲ್ಲ ಚೈನೀಸ್ ಬರ್ತಾ ಇದೆ। ಸೊ ಎಲ್ಲ ಚೈನೀಸ್ ಅಪ್ಲಿಕೇಶನ್ ಇದೆ। ಸೊ ನೋಡಿ A to Z ಚೈನೀಸ್ ದೇ ಅಪ್ಲಿಕೇಶನ್। ಇದು ಯಾವ್ದು ಏನಾಗಲ್ಲ, ಇಂಡಿಯನ್ ವರ್ಷನ್ ಗೆ ಸೆಟ್ ಆಗಲ್ಲ। ನೆಟ್ವರ್ಕ್ ಬರುತ್ತೆ, ಆದ್ರೆ ಪ್ಲೇ ಸ್ಟೋರ್ ಇನ್ನೊಂದೇ ಆಗ್ಲಿ ಯಾವುದೇ ನಮ್ದು ವರ್ಕ್ ಆಗಲ್ಲ। ಯಾಕಂದ್ರೆ ಚೈನೀಸ್ ಅವರು ಗೂಗಲ್ ನ ಬ್ಯಾನ್ ಮಾಡಿ ಅವ್ರದೇ ಸರ್ವರ್ ನ ಇಟ್ಕೊಂಡಿದ್ದಾರೆ। ಸೊ ಇದನ್ನ ನಾವ್ ಇವಾಗ ಫ್ಲಾಶ್ ಮುಖಾಂತರವಾಗಿ ನೋಡಿ, ಇವಾಗ ನಾನು ಮತ್ತೆ ಇದನ್ನ ಇಂಡಿಯನ್ ವರ್ಷನ್ ಹಾಕ್ತಾ ಇದೀನಿ। ಸೊ ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ಸೊ ಬರ್ತಾ ಇದೀನಿ, ಡೌನ್ಲೋಡ್ ಅಲ್ಲಿ ಸೊ ನಾನು ಇಂಡಿಯನ್ ವರ್ಷನ್ ಹಾಕ್ತೀನಿ, ಚೈನೀಸ್ ಹಾಕಿದ್ದೆ। ಸೊ ಇದನ್ನ ನಾನು ಇವಾಗ ಇಂಡಿಯನ್ ಲೇಟೆಸ್ಟ್ ವರ್ಷನ್ ನ ಮತ್ತೆ ಹಾಕ್ತಾ ಇದೀನಿ। ಇದಕ್ಕೆ ಇಮೇಜ್ ಸ್ಕೀಮ್ ಇದರಲ್ಲಿ ಪ್ರಿಲೋಡ್ ಅನ್ಟಿಕ್ ಮಾಡ್ಬಿಟ್ಟು, ಸೊ ನಾನು ಏನ್ ಮಾಡ್ತಾ ಇದೀನಿ, ರೈಟ್ ಮಾಡ್ತಾ ಇದೀನಿ। ಸೊ ರೈಟ್ ಮಾಡ್ಲಿಕ್ಕೆ ಸೊ ವಾಲ್ಯೂಮ್ ಅಪ್ ಅಂಡ್ ಡೌನ್ ನ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ತೋರಿಸಿ। ವಾಲ್ಯೂಮ್ ಅಪ್ ಅಂಡ್ ಡೌನ್ ನ ಏನ್ ಮಾಡ್ಬೇಕಾಗುತ್ತೆ, ಹಿಡಿಬೇಕಾಗುತ್ತೆ। ಆನ್ ಆಯ್ತು, ಯಾಕಂದ್ರೆ ಇದು MTK ಹ್ಯಾಂಡ್ ಸೆಟ್ ಇದೆ। ಸೊ ನಾವು MTK ಅಲ್ಲಿ ಏನ್ ಮಾಡ್ತಾ ಇದೀವಿ, ಇದನ್ನ ಆನ್ ಮಾಡ್ತಾ ಇದೀವಿ। ಫಾಸ್ಟ್ ಫುಡ್
ನೋಡಿ ಫ್ರೆಂಡ್ಸ್, ಫ್ಲಾಶಿಂಗ್ ಸ್ಟಾರ್ಟ್ ಆಯ್ತು. ಸೊ ನಾನು ಆಲ್ರೆಡಿ ಫ್ಲಾಶಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ, ಫ್ಲಾಶ್ ಆಗ್ಲಿ, ಆಮೇಲೆ ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಸೊ ಇದು ಫುಲ್ ಫ್ಲಾಶ್ ಆಗ್ಲಿ, ಫ್ಲಾಶ್ ಆದ್ಮೇಲೆ ಮತ್ತೆ ಏನಾಗುತ್ತೆ ನೋಡೋಣ. ಸೊ ಒಂದೆರಡು ನಿಮಿಷ ಮತ್ತೆ ಬ್ರೇಕ್ ಮಾಡ್ತಾ ಇದೀನಿ. ಸೊ ಈ ವಿಡಿಯೋದಲ್ಲಿ ಈ ತರ ಪ್ರಾಬ್ಲಮ್ ಬಂದ್ರೆ ಯಾವ ತರ ಸಾಲ್ವ್ ಮಾಡೋದಂತ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ओके चलो ठीक, 2 मिनट्स ब्रेक मार. अभी देखो फ्रेंड्स, फ्लैशिंग फुल कंप्लीट हो गया. देखो सेट भी ऑन हो गया. ಸೊ ಸೆಟ್ ಕೂಡ ಆನ್ ಆಯ್ತು. ಸೊ ಫ್ಲಾಶಿಂಗ್ ಕೂಡ ಕಂಪ್ಲೀಟ್ ಆಯ್ತು. ಆದ್ರೆ ನೋಡಿ ಇವಾಗ ಇದು इंडियन फाइल ಹಾಕಿರೋದ್ರಿಂದ इंडियन फाइल डाला हुआ मैंने. तो देखो इधर रिस्टार्ट मार लिया. तो सेट ऑन नहीं हुआ. रिस्टार्ट ಆಯ್ತು. ಸೊ ಸೆಟ್ ಏನಾಗಿಲ್ಲ, ಆನ್ ಆಗಿಲ್ಲ. ಸೊ ಇನ್ನೊಂದ್ಸಲಿ ನೋಡಿ ತೋರಿಸ್ತೀನಿ. ಸೊ ಬ್ಯಾಟರಿ ತೆಗೆದಿದ್ದೀನಿ. ಸೊ ಮತ್ತೆ ಹಾಕಿದ್ದೀನಿ, ಬ್ಯಾಟ್ರಿ ಆನ್ ಮಾಡ್ತಾ ಇದೀನಿ. ಸೆಟ್ ನ ರೆಡ್ಮಿ ಅಂತ ಆನ್ ಆಯ್ತು. ಅದು ಇಂಜಿನಿಯರಿಂಗ್ ಫೈಲ್ ಹಾಕಿದ್ರೆ ಫುಲ್ ಬ್ಲಾಂಕ್ ಆಗ್ತಾ ಇದೆ. ಸೊ ಚೈನೀಸ್ ಫೈಲ್ ಹಾಕಿದ್ರೆ ಫುಲ್ ಆನ್ ಆಗ್ತಾ ಇದೆ. इंडियन फाइल हाकिद्रे रेडमी डायरेक्ट रिकवरी, रेडमी डायरेक्ट रिकवरी. इंजीनियरिंग फाइल में सेट ऑफ हो रहा है, चाइनीज मोबाइल में फुल ऑन हो रहा है. यानी इसमें इंडियन फाइल में दिस यूआई वर्जन कैन नॉट बी इंस्टॉल ऑन दिस डिवाइस करके आ रहा है. ओके, ಸೊ ಇದನ್ನ ನಾವು ಯಾವ ತರ ಬಗೆಹರಿಸೋದಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. तो देखो फ्रेंड्स, ये वीडियो ये प्रॉब्लम को कैसे ठीक करना करके ये वीडियो में मैं बता रहा हूँ. ओके चलो ठीक, इसको हमने अपनी काम हो गया, इसको क्लोज करेंगे. अभी यही वर्जन चलेगा. तो ಇದೇ ವರ್ಷನ್ ನಾನು ಮತ್ತೆ ಏನು ಚೇಂಜಸ್ ಮಾಡ್ತಾ ಇಲ್ಲ. ಸೊ ಇದನ್ನ ನಾನು ಏನು ಮಾಡ್ತಾ ಇದೀನಿ, ಓಪನ್ ಮಾಡ್ತಾ ಇದೀನಿ. ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ ಎಚ್ ಜಿ ಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ. ಬೇಸಿಕ್ ಟು ಅಡ್ವಾನ್ಸ್ ಸಾಫ್ಟ್ವೇರ್ ಆ್ಯಂಡ್ ಬೇಸಿಕ್ ಟು ಅಡ್ವಾನ್ಸ್ ಹಾರ್ಡ್ವೇರ್ ಕ್ಲಾಸ್ಗಳಿರುತ್ತೆ. ಪ್ಲಸ್ ಓ ಸಿ ಕೂಡ ಕರ್ವ್ ಡಿಸ್ಪ್ಲೇನೂ ನಿಮಗೆ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ಓಕೆ, ಮದರ್ ಬೋರ್ಡ್ ಫುಲ್ ಫ್ರೆಶ್ ಕಂಡೀಷನ್ ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಇದು ಮದರ್ ಬೋರ್ಡ್ ಫುಲ್ ಫ್ರೆಶ್ ಕಂಡೀಷನ್ ಅಲ್ಲಿ. हम इसका RSA ಪ್ರೊಟೆಕ್ಷನ್ को मैं ಬೈಪಾಸ್ कर रहा हूँ. ಸೊ ನೋಡಿ ಫ್ರೆಂಡ್ಸ್, ನಾನು ಇದರ RSA ಪ್ರೊಟೆಕ್ಷನ್ನ ಈ ಥರ ಬೈಪಾಸ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ನೋಡಿ ಎಷ್ಟು ಕೆ ಹಾಕಿದ್ರಂತ ಚೆಕ್ ಮಾಡೋಣ. ऊपर कितना के डाला हुआ है, 22 31 के डाला हुआ है. नीचे 10 के चाहिए अपन को, तो 4 के डाल रहा है, 10 के दिखा रहा है. सो देखेंगे दोनों को नीचे 10 के ऊपर 100 के हम डाल के इसका RSA को बाईपास करेंगे. उसके बाद बूट लोडर अनलॉक करके सिक्योरिटी डाल के सेट को ऑन करने का कोशिश करेंगे. ಸೊ ಅದಾದಮೇಲೆ RSA ಬೈಪಾಸ್ ಆದಮೇಲೆ ಬೂಟ್ ಲೋಡರ್ ಅನ್ಲಾಕ್ ಮಾಡಿ ಸೆಕ್ಯೂರಿಟಿ ನಾವು ರೀಡ್ ಮಾಡಿದ್ನ ರೈಟ್ ಮಾಡಿಬಿಟ್ಟು ಸೆಟ್ನ ಆನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, RSAನ ಬೈಪಾಸ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮದು 100 ಕೆ ಇದೆ. ಈ 100 ಕೆನ ನಾನು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು फ्रेंड्स. बन्नी SGT मोबाइल रिपेयरिंग ट्रेनिंग इंस्टीट्यूट बैंगलोर के. आप भी ऐसा काम सीख सकते हैं. आ जाइए SGT मोबाइल रिपेयरिंग ट्रेनिंग इंस्टीट्यूट बैंगलोर को. आपको EMMC प्रोग्रामिंग, UFS प्रोग्रामिंग, इजी अटैक बॉक्स, UFI बॉक्स और MIPI टेस्टर बॉक्स गियर टू कैसे यूज़ करना है. सो पार्टीशन कैसे करना है, कौन सा मोबाइल EMMC को चेंज होता है, यानी कौन सा CPU के साथ हम EMMC को चेंज कर सकते हैं, कौन सा CPU के साथ नहीं कर सकते, नहीं कर रहा तो क्यों नहीं कर सकते, ये सब कुछ आपको पार्ट बाय पार्ट बताया जाएगा. GP पार्टीशन क्या होता है, उसको कैसे हम ठीक करना, USB से फ्लैशिंग कौन सा होता है, क्यों नहीं होता, नहीं हो गया तो ये सब आपको लाइव में डिटेल बताया जाएगा. सो नोडी फ्रेंड्स, EMMC प्रोग्रामिंग, UFS प्रोग्रामिंग, EMMC चेंज, CPU चेंज, ಎಲ್ಲ ನಿಮಗೆ A to Z ಹೇಳ್ಕೊಡ್ಲಾಗುತ್ತೆ. ಈಸಿ ಅಟ್ಯಾಕ್ ಬಾಕ್ಸ್ ಇನ್ ಬಿಟ್ವೀನ್ ಡೀಟೇಲಾಗಿ ಹೇಳಲಾಗುತ್ತೆ. UFI ಬಾಕ್ಸ್, MIPI ಟೆಸ್ಟರ್ ಗೇಟು, ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ನಾವು ಹೇಳ್ಕೊಡ್ಲಾಗುತ್ತೆ. ಪ್ರಾಪರಾಗಿ ನಿಮಗೆ ಈ ಥರ ಸಾಫ್ಟ್ವೇರ್ ಕಂಪ್ಲೇಂಟ್ ಬಂದಾಗ ಎಲ್ಲಿಂದ ನಾವು ರೀಡ್ ಮಾಡಬೇಕು ಅಂತ ನಾನು ನಿಮಗೆ ಇಲ್ಲಿ ಡೀಟೇಲಾಗಿ ಹೇಳ್ಕೊಡ್ಲಾಗುತ್ತೆ. ಸೊ ಪಾರ್ಟಿಷನ್ ಅಂದ್ರೇನು, GP ಪಾರ್ಟಿಷನ್ ಅಂದ್ರೇನು, ಸೊ ಪ್ರತಿ ಒಂದು ಕೂಡ A to Z ಒಂದೊಂದು ಪಾರ್ಟಿಷನ್ ಏನೇನು ವರ್ಕ್ ಮಾಡುತ್ತೆ, ಸೊ ಅನ್ನೋದನ್ನು ಕೂಡ ಇದನ್ನು ಯಾವ ಥರ ನಾವು ಬಗೆಹರಿಸಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡ್ಲಾಗುತ್ತೆ. ಚಲೋ, ನಾವು 100 ಕೆ ಹಾಕಿದ್ದೀವಿ. ಸೊ ಹೀಟ್ ಇರೋದ್ರಿಂದ ಅದರ ಕೆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ. ಇವಾಗ ನಾವು 10 ಕೆನ ಚೇಂಜ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ನಾನು ಕೆಳಗಡೆ ಇರೋ 10 ಕೆನ ನಾನು ಏನು ಮಾಡ್ತೀನಿ, ಇವಾಗ ಚೇಂಜ್ ಮಾಡ್ತೀನಿ. ಸೊ 10 के ಅದು वो भी हम इसमें चेंज कर रहे हैं. ओके, ಸೊ ये RSA ಬೈಪಾಸ್ ಹೋಗ ಇದೇನಾಗುತ್ತೆ, RSA ಬೈಪಾಸ್ ಆಗುತ್ತೆ. ಸೊ ಈ RSA ಬೈಪಾಸ್ ಆದಮೇಲೆ ಬೂಟ್ ಲೋಡ್ರನ್ನ ಅನ್ಲಾಕ್ ಮಾಡಬೇಕಾಗುತ್ತೆ.
ಅದಾದಮೇಲೆ ನಮ್ಮ ಸೆಕ್ಯೂರಿಟಿನ ರೈಟ್ ಮಾಡಿಬಿಟ್ಟು ಸೆಟ್ನ ಏನು ಮಾಡಬೇಕಾಗುತ್ತೆ, ಆನ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಸಿಂಪಲ್ ಇದೆ, ಬಟ್ ಆದರೆ ಇದು ಗೊತ್ತಾಗಬೇಕಾಗುತ್ತೆ. ನೋಡಿ, ಇದು 10K ಇದೆ. 10K वैल्यू ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಿಕ್ಚರಲ್ಲಿ. सो 10K वैल्यू है ये. सो पिक्चर में आपको दिखा रहा है 10K वैल्यू है. इसको हम क्या करना चाहिए, वो जगह में हमको बैठाना है, बिठा के हम चेक करना चाहिए. ओके, सो इसको हम नीचे बिठाएंगे. ऐसे काम आप भी सीख सकते हैं. आ जाइए SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು. ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು. ಲೈವ್ ಮೊಬೈಲ್ ರಿಪೇರಿಂಗ್ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ನಿಮ್ಮ ಕೈಯಲ್ಲಿ CPU MMC ಇಲ್ಲೆಲ್ಲ ರಿಬಾಲ್ ಮಾಡಿಸಿ ಸೆಟ್ನ ಆನ್ ಮಾಡಿಸಲಾಗುತ್ತೆ. ಲೈವ್ ಆಗಿ ಕಸ್ಟಮರ್ ಮೊಬೈಲ್ನೇ ನಾವಿಲ್ಲಿ ರೆಡಿ ಮಾಡಿ ತೋರಿಸಲಾಗುತ್ತೆ. ಮತ್ತು ಸ್ಕೀಮ್ಯಾಟಿಕ್, DC ಪವರ್ ಸಪ್ಲೈ ರೀಡಿಂಗ್, 6 ಪೋರ್ಟ್ ರೀಡಿಂಗ್ ಮುಖಾಂತರ ಡೆಡ್ ಬೂಟ್ ರಿಪೇರಿಂಗ್, ಹಾರ್ಡ್ವೇರ್ ಮುಖಾಂತರ ಹಾರ್ಡ್ವೇರ್ ಏನೇನಿದೆ ಅಂತ ಹೇಳ್ಕೊಡ್ಲಾಗುತ್ತೆ. ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಎರಡೂ ಇರುತ್ತೆ. ಬೇಸಿಕ್ಕಿಂದ ಅಡ್ವಾನ್ಸ್ ತನಕ ಹಾರ್ಡ್ವೇರ್, ಬೇಸಿಕ್ ಟು ಅಡ್ವಾನ್ಸ್ ಸಾಫ್ಟ್ವೇರ್, ಮತ್ತು OCA ಕೂಡ ನಿಮಗೆ ಆ್ಯಡ್ಸ್ ಕರೋ ಡಿಸ್ಪ್ಲೇನು ನಿಮಗೆ ಇಲ್ಲಿ ಟಿಪ್ಸು ಕೊಡಲಾಗುತ್ತೆ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮೊಬೈಲ್ ಅಂಗಡಿ ಶಾಪಲ್ಲಿ ಏನೇನು ನಮಗೆ ರಿಪೇರ್ ಮಾಡಲಿಕ್ಕೆ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಿಮಗೆ ಇಲ್ಲಿ ಒಂದೇ ಶಾಟಲ್ಲಿ ಒಂದೇ ಸೂರಿನಡಿ ಹೇಳಲಾಗುತ್ತೆ. ಒಂದು ಬ್ಯಾಚಿಗೆ ಬರೀ 5 ರಿಂದ 6 ಜನ ಮಾತ್ರ ನಾವು ತೊಗೊಳೋದ್ರಿಂದ ಬ್ಯಾಚ್ ಬೇಗ ಫುಲ್ ಕೂಡ ಆಗುತ್ತೆ. ಸೊ ನೀವೇನಾದರೂ ಬರೋದಿದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಏನು ಮಾಡ್ಬೋದು, ನಿಮ್ಮ ಬುಕ್ಕಿಂಗ್ನ ಮಾಡ್ಬೋದಾಗಿದೆ. ಸೊ ನೋಡಿ, ಮತ್ತೆ ನಾವು ವಿಡಿಯೋ ಹತ್ರ ಬರೋದಾದರೆ, ಸೊ ನಾನಿಲ್ಲಿ 10K ರಿಜಿಸ್ಟರ್ನ ಇಲ್ಲಿ ಹಾಕಿದ್ದೀನಿ. ಇವಾಗ ನಾವು ಸೀದಾ ಎಲ್ಲಿ ಹೋಗೋಣ, ಸೀದಾ UMT ಒಳಗಡೆ ಹೋಗ್ಬಿಟ್ಟು ಬೂಟ್ ಲೋಡ್ರನ್ನ ಅನ್ಲಾಕ್ ಮಾಡುವ. ಸೊ ಅಭಿ ಹಮ್ ಇಸ್ಕಾ ಸೆಕ್ಯೂರಿಟಿ ಕೋ ರೈಟ್ ಕರೆಂಗೆ. ಸೆಕ್ಯೂರಿಟಿನ ನಾವು ರೈಟ್ ಮಾಡೋಣ ಫಸ್ಟು. ಸೊ ಸೆಕ್ಯೂರಿಟಿ ರೈಟ್ ಮಾಡಿದ ಮೇಲೆ ನಮ್ಮ ಬೂಟ್ ಲೋಡ್ರನ್ನ ಏನು ಮಾಡೋಣ, ಅನ್ಲಾಕ್ ಮಾಡೋಣ. ಸೊ ಫಸ್ಟು ನಾನೇನು ಮಾಡ್ತಾಯಿದ್ದೀನಿ, ಸೆಕ್ಯೂರಿಟಿನ ರೈಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸೆಕ್ಯೂರಿಟಿ ಒಳಗೆ ನಮ್ಮ ಬೂಟ್ ಲೋಡರ್ ಲಾಕ್ ಕೂಡ ಇರುತ್ತೆ. ಸೊ ಫಸ್ಟು ಬೂಟ್ ಲೋಡ್ರ್ ಅನ್ಲಾಕ್ ಮಾಡಿ ಆಮೇಲೆ ಸೆಕ್ಯೂರಿಟಿ ಹಾಕಿದರೆ ಮತ್ತೆ ಬೂಟ್ ಲೋಡ್ರ್ ಅನ್ಲಾಕ್ ಆಗಿರಲ್ಲ. ಸೊ ನೀವೇನು ಮಾಡಬೇಕಾಗುತ್ತೆ, UMTಲಿ 1 ಕ್ಲಿಕ್ಕಲ್ಲಿ ಬೂಟ್ ಲೋಡ್ರ್ ಅನ್ಲಾಕ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಸೊ ಏನು ಮಾಡಬೇಕಾಗುತ್ತೆ, ಸೆಕ್ಯೂರಿಟಿನ ಅನ್ಲಾಕ್ ಮಾಡಬೇಕಾಗುತ್ತೆ. ಸೊ ಪहले सिक्योरिटी को हमने डालेंगे. हमने रीड किया हुआ सिक्योरिटी था मेरे पास, तो पहले से रीड किया हुआ उसको इसमें अंदर डालेंगे. डालने के बाद जो है बूट लोडर को अनलॉक करेंगे. देखो मैंने अभी बूट लोडर को अनलॉक कर रहा है. ये दोनों हो गया. RSA बाईपास हो गया, सिक्योरिटी रिटर्न रखा और बूट लोडर को अनलॉक कर लिया. अभी ये मोबाइल 100% ऑन होना ही है. देखो ये IN वाला मैंने डाला हुआ है. बूट लोडर अनलॉक भी हो चुका है. ऐसा आप करना है. अभी देखो मेरा इंस्टीट्यूट थोड़ा आपको दिखाऊंगा कैसे है करके. सो देखो फ्रेंड्स, ये मेरा इंस्टीट्यूट है. सो ನೋಡಿ ಫ್ರೆಂಡ್ಸ್, ಇದು ನನ್ನ ಇನ್ಸ್ಟಿಟ್ಯೂಟ್. ಸೊ ವಿತ್ ವರ್ಕ್ಶಾಪ್. ಸೊ ಇದರಲ್ಲಿ ನಾನು 5 ರಿಂದ 6 ಜನನ ಒಂದು ಬ್ಯಾಚಿಗೆ ತೊಗೊತೀವಿ. ಸೊ ಲೈವ್ ಆಗಿ ಮೊಬೈಲ್ ರಿಪೇರಿನ ಹೇಳ್ಕೊಡ್ತೀವಿ. ಬೇಸಿಕ್ ಕ್ಲಾಸ್ ನಡೀತಾ ಇದೆ ಇದು. ಓಕೆ, ಸೊ ಬೇಸಿಕ್ ಟು ಅಡ್ವಾನ್ಸು ಹಾರ್ಡ್ವೇರ್ ಪ್ಲಸ್ ಬೇಸಿಕ್ ಟು ಅಡ್ವಾನ್ಸು ಸಾಫ್ಟ್ವೇರ್ನ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ಲಾಗುತ್ತೆ. ಓಕೆ, ಸೊ 5 ರಿಂದ 6 ಜನ ಮಾತ್ರ ತೊಗೊತೀವಿ. ಸೊ ಲೈವ್ ಕ್ಲಾಸ್ಗಳು ಇದರಲ್ಲಿ ಜಾಸ್ತಿಯಾಗಿ ಇರುತ್ತೆ. ಸೊ ಐಸಾ अपना इंस्टीट्यूट है. सो देखो फ्रेंड्स, ये अपना वर्कशॉप विथ इंस्टीट्यूट है. खाली 5 मेंबर को जगह इधर रहता है रहने के लिए. इसका अंदर हम थ्योरी भी सिखाएगा प्लस प्रैक्टिकल भी सिखाएगा. देखेंगे फ्रेंड्स, वीडियो को आगे चलेंगे. ವಿಡಿಯೋನ ನಾವು ಮುಂದುವರಿಸೋಣ. ಓಕೆ, ಸೊ ಸೆಟ್ನ ಇವಾಗ ನಾವೇನು ಮಾಡೋಣ, ಆನ್ ಮಾಡೋಣ. ಸೆಟ್ ಕೋ ಕ್ಯಾ ಕರೆಂಗೆ, ಆನ್ ಕರೆಂಗೆ. ಸೆಟ್ನ ನಾನು ಏನು ಮಾಡಿದ್ದೀನಿ, ಆನ್ ಮಾಡಿದ್ದೀನಿ. ನೋಡೋಣ ಸೆಟ್ ಆನ್ ಆಗುತ್ತಾ. ಓಕೆ, ಲೈಟ್ ಸ್ವಲ್ಪ ಆಫ್ ಮಾಡೋಣ. ಚಲೋ, ಸೊ ಸೆಟ್ನ ನಾನು ಏನು ಮಾಡಿದ್ದೀನಿ, ऑन ಮಾಡಿದ್ದೀನಿ. सो सेट को ऑन कर लिया. सेकंड लोग आ गया, तो पहले सेकंड लोग में ऑफ हो रहा था. अभी क्या होता देखेंगे. सेट तो ऑन है. देखो फ्रेंड्स, देखो ये FRP इसमें आ गया है. देखो पूरा सेट FRP हमने रीसेट करते हैं ना, रीसेट करने के बाद आता है ना, वो आ गया. इसका मतलब अपना प्रॉब्लम सॉल्व हो गया. ऐसा काम आप जी सीख सकते हैं. आ जाए SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. EMMC ಪ್ರೋಗ್ರಾಮಿಂಗ್, UFS ಪ್ರೋಗ್ರಾಮಿಂಗ್, EMMC ಚೇಂಜ್, UFS ಚೇಂಜ್. ಸೊ ಇದ್ರ ಬಗ್ಗೆ ಡೀಪ್ ಆಗಿ ನಾಲೆಡ್ಜ್ ನಿಮಗೆ ಕೊಡಲಾಗುತ್ತೆ. ಸೊ ಇದ್ರ ಸೆಕ್ಯೂರಿಟಿ ಕೂಡ ಚೆಕ್ ಮಾಡೋಣ. ಪಾಸ್ ಮಾಡಿದೀವಿ. ಸೊ ಸೆಕ್ಯೂರಿಟಿ ಕೂಡ ನಾವು ಹಾಕಿದೀವಿ. ಸೊ ನೋಡಿ ಫ್ರೆಂಡ್ಸ್, ಸೆಕ್ಯೂರಿಟಿ ಕೂಡ ಬಂದಿದೆ ನಮ್ದು. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಕೊಡ್ತಾ ಇದೀನಿ. ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ऐसा काम आप भी सीख सकते हैं. आ जाए SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ.